ಮಿತವಾಗಿ ನೀರನ್ನು ಬಳಸಿ ಅಂತ ಹೇಳಿದ್ರೆ ಅಯ್ಯೋ ಮೋದಿಯವರು ಹೊಟ್ಟೆ ತುಂಬ ನೀರು ಕುಡಿಯೋಕ್ಕೂ ಇದು ವಿರೋಧ ಮಾಡ್ತಿದ್ದಾರಪ್ಪ ಅನ್ನುವಂಥ ಒಂದು ಪರಿಸ್ಥಿತಿಯನ್ನ ಅವರು ಅಂದ್ರೆ ಎಲ್ಲ ಕಡೆ ಹರಡ್ತಾ ಇದ್ದಾರೆ, ಪ್ಯಾನಿಕ್ ಅನ್ನ ಹರಡ್ತಾ ಇದ್ದಾರೆ. ಆಯ್ತಾ, ಮೋದಿಯವರು ಹೇಳಿದ್ರಲ್ಲಿ ಏನು ತಪ್ಪಿದೆ? ಆಯ್ತಾ, ಮೋದಿಯವರು ಸತ್ಯ ಹೇಳ್ತಾರೆ ಅನ್ಕೊಂಡನೆ 3 ಬಾರಿ ಅವರನ್ನ ಈ ದೇಶದ ಜನ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಅವರನ್ನ ನಂಬ್ಕೊಂಡಿದ್ದಾರೆ. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಗೋಲ್ಡು ಪೆಟ್ರೋಲ್ ಇರುವಂಥದ್ದು ಅದೇನು ಈ ಪ್ಲಾಸ್ಟಿಕ್ ತರ ನಾವು ಅನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡಬೇಕಾಗಿರುವಂಥದ್ದು. ಅನಂತರ ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ನಾವು ಯಾರ ಮೇಲೆ ಡಿಪೆಂಡ್ ಆಗಿರ್ಬೇಕು? ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿರ್ಬೇಕಾಗುತ್ತೆ. ಆನಂತರ ಇವಾಗಂತೂ ನಮಗೆ ಸತ್ಯ ಕಣ್ಮುಂದೆ ಇದೆ. ಇರಾನ್ ವಾರು, ನಿನ್ನೆಲ್ಲ ಮೊನ್ನೆ ಟ್ರಂಪ್ ಈ ಶಾಂತಿ ಒಪ್ಪಂದವನ್ನು ತಿರಸ್ಕಾರ ಮಾಡಿದ್ದಾರೆ. ಆದ್ರೆ ನನಗೆ ಫ್ಯೂಚರ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಪುನಃ ವಾರ್ ಸ್ಟಾರ್ಟ್ ಆಗ್ಬೋದು, ಅದು ಎಷ್ಟು ದಿನ ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಆದ್ರಿಂದಾಗಿ ದೇಶದ ಜನತೆಗೆ ಒಂದು ಮನವಿ ಮಾಡಿದ್ದಾರೆ. ನೋಡಿ, ಭಾರತ ಈ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಗೋಲ್ಡ್ ಇಂಪೋರ್ಟ್. ಎಷ್ಟು ಅಂತ ಹೇಳಿದ್ರೆ ನಮ್ಮ ಇಂಪೋರ್ಟ್ ನ 10% ನಾವು ಕೇವಲ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಆಯ್ತಾ, ಅದು ಎಷ್ಟು ಅಂತ ಹೇಳಿದ್ರೆ ಈ ಪಾಕಿಸ್ತಾನದ ಇಕಾನಮಿ ಇದೆಯಲ್ವಾ, ಇಕಾನಮಿನ ಇಡೀ ದೇಶದ ಇಕಾನಮಿಗಿಂತ ಜಾಸ್ತಿ ನಾವು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ತಗೊಳ್ಳೋರು ಜಾಸ್ತಿ ಆದ್ರೂ ಹಾಗಾಗಿ ಹೌದು. ಇವಾಗ ಏನಂತ ಹೇಳಿದ್ರೆ ನಾವು ತಗೊಳ್ಳುವಾಗ ಹೊರದೇಶಕ್ಕೆ ಏನ್ ಪೇ ಮಾಡ್ತೀವಿ? ಡಾಲರ್ ಅಲ್ಲಿ ಪೇ ಮಾಡ್ತೀವಿ ಅಲ್ವಾ? ಡಾಲರ್ ಅಲ್ಲಿ ಪೇ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ರುಪಿ ಡೌನ್ ಆಗುತ್ತೆ. ಅಷ್ಟೇ ಅಲ್ಲ, ಇವಾಗಿನ ಪರಿಸ್ಥಿತಿಯಲ್ಲಿ ಆಯಿಲ್ ಯುದ್ಧದ ಪರಿಣಾಮದಿಂದಾಗಿ ಆಯಿಲ್ ರೇಟ್ ಕೂಡ ಇಂಟರ್ನ್ಯಾಷನಲ್ ಜಾಸ್ತಿ ಆಗಿದೆ. ಅಲ್ಲೂ ಕೂಡ ನಾವು ಡಾಲರ್ ಕೊಟ್ಟು ಬೈ ಮಾಡ್ತೀವಿ. ಆವಾಗ ಏನಾಯ್ತು? ಡಾಲರ್ ಸ್ಟ್ರಾಂಗ್ ಆಯ್ತು, ರುಪಿ ಕಮ್ಮಿ ಆಯ್ತು ಅಲ್ವಾ? ಆದ್ರಿಂದಾಗಿ ಇವಾಗ ಹೊರದೇಶದಿಂದ ನಾವು ಡಾಲರ್ ಕೊಟ್ಟು ರುಪಿ ಕಮ್ಮಿ ಆದಾಗ ಏನಾಗುತ್ತೆ? ಆಯಿಲ್ ಬೈ ಮಾಡೋದ್ರಿಂದ ಆ ಆಯಿಲ್ ಇಂಡಿಯಾಕ್ಕೆ ಬಂದಾಗ ಏನಾಗುತ್ತೆ? ಈ ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ. ಆಯಿಲ್ ಬೆಲೆ ಒಂದ್ಸಲ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಎಲ್ಲ ವಸ್ತುಗಳ ದೇಶದಲ್ಲಿ ಬಳಸುವಂತ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ಸಂಯಮ ಇರಲಿ ಅಂತ ಒಂದು ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನೊಂದಿದೆ, ಇದು ಇಕಾನಮಿಕ್ಸ್ ಅಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಹೇಳ್ತಾರೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಹೇಳಿದ್ರೆ ಇವಾಗ ಭಾರತ ಡಾಲರ್ ಅನ್ನು ಗಳಿಸೋದಕ್ಕಿಂತ ಡಾಲರ್ನ ಕೊಡೋದೇ ಜಾಸ್ತಿ ಆಗಿದೆ. ಅಂದ್ರೆ ನಾವು ನಮ್ಮ ಇನ್ಕಮ್ಗಿಂತ ಜಾಸ್ತಿ ನಾವು ಖರ್ಚು ಹೊರಗಡೆ ಕೊಡೋದು ಜಾಸ್ತಿ ಆಗ್ತದೆ. ಅದು ಒಂದು ವೇಳೆ ನಾವು ಈ ದೇಶದ ಗೋಲ್ಡ್ ಇಂಪೋರ್ಟ್ ಏನಿದೆಯಲ್ವಾ, ಇದನ್ನ 50% ಕಮ್ಮಿ ಮಾಡಿದ್ರೆ ಸಾಕು. 50% ಕಮ್ಮಿ ಮಾಡಿದ್ರೆ ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಿದೆ ಇದು 50% ನಮಗೆ ಲಾಭ ಆಗುತ್ತೆ. ಅಂದ್ರೆ ಇದು ರುಪಿ ಸ್ಟ್ರಾಂಗ್ ಆಗುತ್ತೆ, ಡಾಲರ್ ಕಮ್ಮಿ ಆಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಟುಕೊಂಡೆ ಮೋದಿ ಇಷ್ಟೆಲ್ಲ ಯೋಚನೆ ಮಾಡಿಕೊಂಡೆ ಹೇಳಿದ್ದಾರೆ ಹೋಲ್ಡಿಂಗ್ ಮಾಡುವಂಥದ್ದು. ಅಂದ್ರೆ ಸುಮ್ಮನೆ ತೆಗೆದುಕೊಂಡು ಏನೋ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಕೊಂಡು, ಯುದ್ಧ ಸಮಯ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಕೊಂಡು ತೆಗೆದು ಇಟ್ಕೊಂಡು ಮನೇಲಿ ಇಟ್ಕೊಂತಾರಲ್ಲ, ನಿಮ್ಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟನ್ನು ಮಾತ್ರ ಬೈ ಮಾಡಿ. ಸುಮ್ಮನೆ ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ, ಮನೆಯಲ್ಲಿ ಹೋಲ್ಡಿಂಗ್ ಮಾಡಬೇಡಿ. ಯಾಕಂದ್ರೆ ಈ ಒಂದು ಟೈಮಲ್ಲಿ, ಬೇರೆ ಟೈಮಲ್ಲಿ ನೀವು ಎಷ್ಟು ಬೇಕಾದ್ರೂ ಮಾಡಿ, ಆದ್ರೆ ಈ ಒಂದು ಟೈಮಲ್ಲಿ ಪರಿಸ್ಥಿತಿ ಹಿಂಗಿದೆ, ಆಯಿಲ್ ಕೂಡ ಹಂಗೆ ಇದೆ ಪರಿಸ್ಥಿತಿ ಅಂತ ಹೇಳಿದ್ರೆ ನಾವು ಬೇರೆ ಕಡೆಯಿಂದ ತೆಗೆದುಕೊಂಡು ಬರಬೇಕು. ಅಷ್ಟೇ ಅಲ್ಲ, ಇದು ಅಡುಗೆ ಎಣ್ಣೆ ಅದು ಕೂಡ ನಾವು ಇಂಡೋನೇಷ್ಯಾ ಮಲೇಷ್ಯಾದಿಂದ ಇಂಪೋರ್ಟ್ ಮಾಡುವಂಥದ್ದು. ಅಂದ್ರೆ ನಾವು ಅಲ್ಲೂ ಕೂಡ ಪುನಃ ಅಗೇನ್ ಡಾಲರ್ ಈ ಒಂದು ಯುದ್ಧದ ಪರಿಸ್ಥಿತಿಯಲ್ಲಿ ಅಲ್ಲೂ ಕೂಡ ಡಾಲರ್ ಜಾಸ್ತಿ ಆಗುತ್ತೆ, ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ಈ ದೇಶದ ಜನತೆಯಲ್ಲಿ ಮನವಿ ಮಾಡ್ತಾರೆ.